ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಇಸ್ರೇಲ್ ಮತ್ತು ಅಮೆರಿಕ, ಮತ್ತೊಂದು ಕಡೆಯಿಂದ ಇರಾನ್. ಈಗಾಗಲೇ ಈ ಯುದ್ಧ ಅಥವಾ ಸಂಘರ್ಷ 10 ದಿನವನ್ನ ದಾಟಿ ಹೋಗ್ತಾ ಇದೆ. ಇದು ಇನ್ನಷ್ಟು ದಿನಗಳ ಕಾಲ ಡ್ರಾಗ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದರ ನಡುವೆ ಇಷ್ಟು ದಿನದ್ದು ಒಂದು ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ ಎನ್ನುವ ರೀತಿಯಲ್ಲಿ ಇದು ಹೊಸ ಹೊಸ ರೂಪವನ್ನ ಪಡೆದುಕೊಳ್ತಾ ಇದೆ. ಇಲ್ಲಿವರೆಗೆ ಯುದ್ಧದ ಎಫೆಕ್ಟ್ ಇಡೀ ಜಗತ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈಗ ಅಸಲಿ ಸಂಕಷ್ಟ ಇಡೀ ಜಗತ್ತಿಗೆ ಶುರು ಆಗ್ತಾ ಇದೆ. ನಮ್ಮ ಭಾರತವೂ ಕೂಡ ಹೊರತಾಗಿಲ್ಲ. ಸ್ವಲ್ಪ ದಿನಗಳಲ್ಲಿ ಇಲ್ಲೂ ಕೂಡ ಒಂದಷ್ಟು ಪರಿಣಾಮ ತಟ್ಟುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಈ ವಿಡಿಯೋದ ಹೈಲೈಟ್ಸ್ ಏನಪ್ಪಾ ಅಂದ್ರೆ, ಒಂದು, ಇಸ್ರೇಲ್ ಹಾಗೆ ಅಮೆರಿಕದ ನಡುವೆ ಸಣ್ಣ ಮಟ್ಟಿಗಿನ ಭಿನ್ನಾಭಿಪ್ರಾಯ ಕಾಣಿಸಿಕೊಂಡಿದೆ. ಅದು ಸಣ್ಣದಂತೆ ಹೇಳಕ್ಕಾಗಲ್ಲ, ಯಾಕೆ ನೋಡಿದ್ರೆ ಅದು ಬೇರೆ ರೂಪವನ್ನ ಪಡೆದುಕೊಳ್ಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು, ಮತ್ತೊಂದು ಏನಾಗ್ತಾ ಇದೆ ಅಂದ್ರೆ, ತೈಲ ಸಂಗ್ರಹಾಗಾರಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಿರುವಂತಹ ಕಾರಣಕ್ಕಾಗಿ ಇಡೀ ಜಗತ್ತಿನಲ್ಲಿ ತೈಲ ಅಭಾವ ಅಥವಾ ತೈಲದ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಈಗಾಗಲೇ ಆರಂಭ ಆಗಿದೆ. ಇನ್ನು ಷೇರು ಮಾರುಕಟ್ಟೆಯನ್ನು ಗಮನಿಸ್ತಾ ಹೋಗೋದಾದ್ರೆ, ಹೂಡಿಕೆಯನ್ನ ಮಾಡಿದವರಿಗೆ ಬಹಳ ದೊಡ್ಡ ಮಟ್ಟಿಗಿನ ನಷ್ಟ ಆಗ್ತಾ ಇದೆ. ಕೇವಲ 10 ನಿಮಿಷದಲ್ಲಿ 12 ಲಕ್ಷ ಕೋಟಿಯಷ್ಟು ನಷ್ಟ ಉಂಟಾಗಿದೆ. ಆ ಎಲ್ಲ ಅಪ್ಡೇಟ್ ಅನ್ನು ಕೂಡ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲಿಗೆ ಈಗ ಅಮೆರಿಕ ಮತ್ತೆ ಇಸ್ರೇಲ್ನ ಒಂದು ವಿಚಾರವನ್ನ ನಾವು ನೋಡ್ತಾ ಹೋಗೋಣ. ಏನಾಗಿತ್ತು ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನು ಮಾಡ್ತಾ ಇದ್ವು. ಇರಾನ್ನಲ್ಲಿ ಈಗಾಗಲೇ ನರಕದಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ಆಗಿದೆ. ಸೇನಾ ನೆಲೆ, ವಾಯು ನೆಲೆ, ಮಿಸೈಲ್ ಲಾಂಚರ್ಗಳು, ಹಾಗೆ ಬೇರೆ ಬೇರೆ ಬಂಕರ್ಗಳಿದ್ರೆ ಅವೆಲ್ಲವನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗ್ತಾ ಇತ್ತಾ. ಇಲ್ಲಿಯವರೆಗೆ ಯಾವುದನ್ನ ಟಚ್ ಮಾಡಿರಲಿಲ್ಲ ಅಂದ್ರೆ, ತೈಲ ಸಂಗ್ರಹಾಗಾರಗಳನ್ನ ಟಚ್ ಮಾಡಿರಲಿಲ್ಲ. ತೈಲ ಸಂಗ್ರಹಾಗಾರಗಳನ್ನ ಟಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಸಹಜವಾಗಿಯೇ ಜಾಗತಿಕ ಮಟ್ಟದಲ್ಲಿ ತೈಲ ಅಭಾವ ಸೃಷ್ಟಿಯಾಗುತ್ತೆ. ಆಗ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಏನು ಮಾಡಿದ್ರು ಅಂದ್ರೆ, ಇಲ್ಲಿಯವರೆಗೆ ತೈಲವನ್ನ ಟಚ್ ಮಾಡಿರಲಿಲ್ಲ. ಆದ್ರೆ ಇಸ್ರೇಲ್ ಏನ್ ಮಾಡುತ್ತೆ ಅಂದ್ರೆ, ಕೊನೆಗೆ ರಾತ್ರೋರಾತ್ರಿ ಹೆಚ್ಚು ಕಡಿಮೆ 30 ತೈಲ ಸಂಗ್ರಹಾಗಾರಗಳು ಅಥವಾ ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿಬಿಡುತ್ತೆ. ಇರಾನ್ನಲ್ಲಿ ಎಂಥ ಒಂದು ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ ಅಂದ್ರೆ, ಅಥವಾ ಇರಾನ್ನ ದೃಶ್ಯಗಳು ಹೇಗಿತ್ತು ಅಂದ್ರೆ, ಎಲ್ಲ ನೋಡಿದ್ರು ಬೆಂಕಿ. ಸಿನಿಮಾಗಳು ನೋಡ್ತಾ ಇದ್ವಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿಬಿಡ್ತು. ಆ ತೈಲ ಘಟಕಗಳನ್ನ ಸುಟ್ಟು ಹಾಕಿದ ಕಾರಣಕ್ಕಾಗಿ ಒಂದೊತ್ತಲ್ಲ ಆಸಿಡ್ ಮಳೆ ಸುರಿಯುವ ರೀತಿಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಕಪ್ಪು ಹೊಗೆ ಅಥವಾ ದಟ್ಟ ಹೊಗೆ ಆವರಿಸಿಕೊಳ್ಳೋದಕ್ಕೆ ಶುರುವಾಯಿತು. ಒಟ್ಟಾರೆಯಾಗಿ ಇಡೀ ಇರಾನ್ನೇ ಒಂದು ರೀತಿಯಲ್ಲಿ ಸ್ಮಶಾನದ ರೀತಿಯಲ್ಲಿ ಆಗಿ ಹೋಗಿ ಬಿಡ್ತು. ಇರಾನ್ನ ತೈಲ ಘಟಕಗಳನ್ನ ದಾಳಿ ಮಾಡಿದ್ರೆ ಇರಾನ್ ಸುಮ್ಮನೆ ಇರುತ್ತಾ? ಸಾಧ್ಯವೇ ಇಲ್ಲ. ಇರಾನ್ ಕೂಡ ಮರುದಾಳಿಯನ್ನ ಆರಂಭಿಸಿಯೇ ಬಿಡ್ತು. ಪ್ರಮುಖವಾಗಿ ಇಸ್ರೇಲ್ನ ಹೈಫಾದಲ್ಲಿ ಇರುವಂತಹ ತೈಲ ಘಟಕವನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತು. ತನ್ನ ಸೇಡನ್ನ ತೀರಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತು. ಅದಾದ ಬಳಿಕ ಗಲ್ಫ್ ಕಂಟ್ರೀಸ್ಗಳಲ್ಲಿ ಎಲ್ಲೆಲ್ಲಿ ತೈಲ ಘಟಕಗಳಿದ್ದಾವೆ, ಉದಾಹರಣೆಗೆ ಬಹರೇನ್ನ ತೈಲ ಘಟಕ, ಅದ್ರ ಮೇಲೂ ಕೂಡ ದಾಳಿಯನ್ನ ಮಾಡ್ತು. ಹಾಗೆ ನೀವಿಲ್ಲಿ ನಾನು ಬೇರೆ ಬೇರೆ ಇದರಲ್ಲೂ ಕೂಡ ಮ್ಯಾಪಲ್ಲಿ ವಿವರಿಸ್ತಾ ಇದ್ದೆ ನಿಮಗೆ. ಈಗಲೂ ಕೂಡ ಅದನ್ನೇ ತೋರಿಸ್ತೀನಿ, ಹೇಗೆ ಅಂತ ಅರ್ಥ ಆಗುತ್ತೆ ನಿಮ್ಗೆ ಆಗ ಕ್ಲಿಯರ್ ಆಗಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಇರಾನ್ ಇಲ್ಲಿ ಇರುವಂತಹ ಬಹಿರನ್ನ ತೈಲ ಘಟಕ ಮೇಲೆ ಕುವೈತು ಅಥವಾ ಇರಾಕು, ಕತಾರು, ಓಮನ್ನು, UAE, ಸೌದಿ ಅರೇಬಿಯಾ, ಹೀಗೆ ಸುತ್ತಮುತ್ತ ಇರುವಂತಹ ಎಲ್ಲ ತೈಲ ಘಟಕಗಳು, ಗಲ್ಫ್ ಕಂಟ್ರೀಸ್ ಹಾಗೆ ಮಿಡಲ್ ಈಸ್ಟ್ ಕಂಟ್ರೀಸ್ ಎಲ್ಲಾ ಕಡೆಗಳಲ್ಲೂ ಕೂಡ ಇರಾನ್ ಕೂಡ ಇದೀಗ ಭೀಕರ ದಾಳಿಯನ್ನ ಆರಂಭಿಸಿದೆ. ಇಸ್ರೇಲ್ ಯಾಕೆ ತೈಲ ಘಟಕಗಳಿಗೆ ಕೈ ಹಾಕ್ತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಏನಾಗ್ಬಿಟ್ಟಿತ್ತು ಅಂದ್ರೆ, ಇರಾನ್ ಏನೇ ಮಾಡಿದ್ರು ಕೂಡ ಬಗ್ತಾ ಇರಲಿಲ್ಲ. ಇರಾನ್ಗೆ ಹಣದ ಮೂಲ ಅಥವಾ ಆರ್ಥಿಕ ಬಲ ಅಂದ್ರೆ ಅದು ತೈಲ ಸಂಸ್ಕರಣಾ ಘಟಕಗಳೇ. ಅತಿ ಹೆಚ್ಚು ತೈಲವನ್ನ ಅವರು ಚೀನಾಗೆ ಮಾರಾಟ ಮಾಡ್ತಾರೆ, ಬೇರೆ ಯಾರು ಪರ್ಚೇಸ್ ಮಾಡುವ ಹಾಗಿಲ್ಲ. ಒಂದು ಕಾಲದಲ್ಲಿ ನಾವು ಕೂಡ ಪರ್ಚೇಸ್ ಮಾಡ್ತಾ ಇದ್ವಿ, ಆದ್ರೆ ಅಮೆರಿಕ ಈಗಾಗಲೇ ಆರ್ಥಿಕ ನಿರ್ಬಂಧವನ್ನ ಹೇರಿದೆ. ಆ ತೈಲ ಘಟಕಗಳ ಮೂಲಕವೇ ಇರಾನ್ ಹಣವನ್ನ ಸಂಗ್ರಹಿಸ್ತಾ ಇದೆ. ಹೀಗಾಗಿ ಹಣದ ಮೂಲವನ್ನೇ ನಾವು ಹೊರಹಾಕ್ಬಿಡ್ಬೇಕು ಅಂತ ಹೇಳಿ ಇಸ್ರೇಲ್ ಅಂಥದ್ದೊಂದು ದಾಳಿಯನ್ನ ಮಾಡ್ತು. ಆದ್ರೆ ಇಸ್ರೇಲ್ ನಿರೀಕ್ಷೆ ಮಾಡದ ರೀತಿಯಲ್ಲಿ ಇರಾನ್ ಮರುದಾಳಿಯನ್ನ ಆರಂಭಿಸಿಬಿಡ್ತು, ಪ್ರತಿರೋಧವನ್ನ ಒಡ್ಡೋದಿಕ್ಕೆ ಆರಂಭ ಮಾಡಿಬಿಡ್ತು. ಹೀಗಾಗಿ ಇಡೀ ಮಿಡಲ್ ಈಸ್ಟ್ ನಲ್ಲಿ ತೈಲ ಘಟಕಗಳು ಹೊತ್ತಿ ಉರಿಯೋದಿಕ್ಕೆ ಆರಂಭ ಆಗಿಬಿಡ್ತು. ಇದರ ಎಫೆಕ್ಟ್ ಏನಾಗ್ಬಿಡ್ತು, ಅದು ಜಾಗತಿಕ ಮಟ್ಟದಲ್ಲಿ ಇದೀಗ ಪರಿಣಾಮವನ್ನು ಬೀರೋದಿಕ್ಕೆ ಆರಂಭ ಆಗಿಬಿಟ್ಟಿದೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದಿನ ಹಂತದಲ್ಲಿ ಹೇಗೆ ಅಂತ ಹೇಳಿ. ಇದೊಂದು ರೀತಿಯಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ. ಇದು ಒಂದು ವಿಚಾರವನ್ನು ಗಮನಿಸಿದ್ರ, ತೈಲ ಘಟಕಗಳು ಮುಂದೆ ಅದು ಕೂಡ ಲಿಂಕ್ ಆಗ್ತಾ ಹೋಗುತ್ತೆ, ಹಾಗೆ ಗಮನಿಸ್ತಾ ಹೋಗಿ. ಒಂದಾಯ್ತಾ? ಈಗ ಏನು ಮಾಡಿದೆ ಅಂದ್ರೆ, ಅಮೆರಿಕ ಇಸ್ರೇಲ್ ಮೇಲೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿಬಿಟ್ಟಿದೆ. ಎಲ್ಲಿವರೆಗೆ ಅಂದ್ರೆ, WTF ಎನ್ನುವಂತ ಪದವನ್ನ ಬಳಸಿದೆ ಅಂತೇಳಿ ವರದಿಯಾಗಿದೆ. WTF ಅಂದ್ರೆ ನಾನು ಹೇಳಬೇಕಾಗಿಲ್ಲ ಅಂದ್ಕೊಳ್ತೀನಿ, ವಾಟ್ ದ ಅಂತ ಒಂದು ಪದವನ್ನು ಬಳಸ್ತೀವಿ ನೋಡಿ ಕೊನೆಯದಾಗಿ. ಆ ರೀತಿಯಾಗಿ ಅಷ್ಟು ಹಾರ್ಶ್ ಆಗಿ ಇದೀಗ ಅಮೆರಿಕ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಧ್ಯಮಗಳು ಕೂಡ ಈಗಾಗಲೇ ವರದಿಯನ್ನ ಮಾಡಿದ್ದಾವೆ. ಅಮೆರಿಕ ಅಧಿಕಾರಿಗಳು ಕೂಡ ಅದೇ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಯಾಕೆ ಇಸ್ರೇಲ್ ಮೇಲೆ ಸಿಟ್ಟು ಬಂತು ಅಂದ್ರೆ, ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿ ದಾಳಿಯನ್ನ ಮಾಡ್ತಾ ಇದ್ದಾವಲ್ಲ, ಅಮೆರಿಕ ಯಾವಾಗಲೂ ಬಯಸೋದೇನಪ್ಪ ಅಂದ್ರೆ, ಏನೇ ಮಾಡುವ ಸಂದರ್ಭದಲ್ಲಿ ಅವ್ರು ದೊಡ್ಡಣ್ಣನ ರೀತಿಯಲ್ಲಿ ಇರಬೇಕು.
ಇಸ್ರೇಲ್ ಏನೇ ಮಾಡಿದ್ರು ಕೂಡ ಅಮೆರಿಕಾಗೆ ಹೇಳಿಯೇ ಮಾಡಬೇಕು ಅಂತ ಹೇಳಿ ಅಮೆರಿಕ ಬಯಸುತ್ತೆ. ಇಲ್ಲೇನಾಯ್ತು ಅಂದ್ರೆ ಅಮೆರಿಕಾಗೆ ಇಸ್ರೇಲ್ ಹೇಳಿತ್ತಂತೆ ನಾವು ಕೆಲವು ತೈಲ ಘಟಕಗಳ ಮೇಲೆ ದಾಳಿ ಮಾಡಿ ಒಂದು ವಾರ್ನಿಂಗ್ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಇಸ್ರೇಲ್ ಏನು ಮಾಡ್ತು, ಹೋಗ್ತಾ 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 ಒಂದು 30 ತೈಲ ಘಟಕಗಳ ಮೇಲೆ ದಾಳಿ ಮಾಡಿಬಿಡ್ತು. ಇದು ಈಗ ಅಮೆರಿಕಾಗೆ ಇಷ್ಟ ಆಗ್ತಾ ಇಲ್ಲ. ಅಮೆರಿಕ ಹೇಳ್ತಾ ಇದೆಯಂತೆ ನಾವಿದನ್ನ ಇಸ್ರೇಲ್ ಇಂದ ನಿರೀಕ್ಷೆ ಮಾಡಿರ್ಲಿಲ್ಲ, ನಮಗೆ ಇಸ್ರೇಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ, ನಮ್ಮ ಮಾತನ್ನ ಮೀರಿ ಇದೀಗ ಇಸ್ರೇಲ್ ಈ ರೀತಿಯಾಗಿ ದಾಳಿಯನ್ನ ಮಾಡಿದೆ ಅಂತ ಹೇಳಿ. ಆಶ್ಚರ್ಯ ಆಗ್ಬೋದು. ಇರಾನ್ನ ತೈಲ ಘಟಕಗಳು ಸುಟ್ಟು ಹೋಗ್ಬಿಟ್ರೆ, ಇಸ್ರೇಲ್ ದಾಳಿಯನ್ನ ಮಾಡಿಬಿಟ್ರೆ ಅಮೆರಿಕಾಗೆ ಯಾಕಪ್ಪ ಸಿಟ್ಟು, ಅಮೆರಿಕ ಯಾಕೆ ಇಸ್ರೇಲ್ ಮೇಲೆ ಬೇಜಾರಾಗುತ್ತೆ ಅಂತ ಹೇಳಿ. ಆದ್ರೆ ಅಮೆರಿಕ ಇಲ್ಲಿವರೆಗೆ ಯೋಚನೆ ಮಾಡಿದ್ದೇನಪ್ಪ ಅಂದ್ರೆ ಈ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗಬಾರ್ದು. ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗಿಬಿಡ್ತು ಅಂತಾದ್ರೆ ಅಮೆರಿಕದ ಮೇಲೆ ಸಹಜವಾಗಿ ಬೇರೆ ಬೇರೆ ದೇಶಗಳಿಗೆ ಸಿಟ್ಟು ಬರುವಂತ ಸಾಧ್ಯತೆ ಇದೆ, ಈ ಯುದ್ಧವನ್ನ ವಿರೋಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳಿ. ಈಗ ಎಲ್ಲಿ ಸಮಸ್ಯೆ ಆಗಿದೆ ಅಂದ್ರೆ ಇರಾನ್ನ ತೈಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದ್ದ ಹಾಗೆ ಇರಾನ್ ಕೂಡ ಮರುದಾಳಿಯನ್ನ ಮಾಡ್ತಾ ಗಲ್ಫ್ ಕಂಟ್ರೀಸ್ಗಳ ಮೇಲೆ ಈಗ ಸಹಜವಾಗಿ ತೈಲ ಅಭಾವ ಸೃಷ್ಟಿಯಾಗುವಂತ ಆತಂಕ ಶುರುವಾಗಿದೆ. ಕಚ್ಚಾ ತೈಲದ ಬೆಲೆ ನಿರೀಕ್ಷೆಗೂ ಮೀರಿ ಅಂತ ಏರೋದಿಕ್ಕೆ ಆರಂಭ ಆಗಿಬಿಟ್ಟಿದೆ. ಈಗ ಸಹಜವಾಗಿ ಅಮೆರಿಕದ ಮೇಲೆ ಒತ್ತಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಯುದ್ಧದಿಂದ, ನಿಮ್ಮ ಪ್ರತಿಷ್ಠೆಯಿಂದಾಗಿ ಜಾಗತಿಕ ಮಟ್ಟದಲ್ಲಿ ಇದು ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ದಯವಿಟ್ಟು ಯುದ್ಧ ನಿಲ್ಲಿಸಿ ಎನ್ನುವಂತ ಒತ್ತಡಗಳು ಕೇಳಿ ಬರಬಹುದು. ಇದು ಈಗ ಅಮೆರಿಕ ಒಂದು ರೀತಿಯಲ್ಲಿ ತಳಮಳವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಹೀಗಾಗಿ ಅಮೆರಿಕ ಹೇಳ್ತಾ ಇದೆ ತೈಲವನ್ನ ಸುಡೋದನ್ನ ನಾವು ಒಪ್ಪೋದಿಲ್ಲ ಅಥವಾ ನಾವು ಇಷ್ಟಪಡೋದಿಲ್ಲ ಅಂತ ಹೇಳಿ. ಹಾಗೆ ಅಮೆರಿಕ ಏನ್ ಮಾಡ್ತಾ ಇತ್ತು ಅಂದ್ರೆ ಇರಾನ್ನ ಜನರ ಬೆಂಬಲವನ್ನು ಅದು ನಿರೀಕ್ಷೆ ಮಾಡ್ತಾ ಇತ್ತು. ಯಾಕಂದ್ರೆ ಖಮೇನಿ ವಿರುದ್ಧ ಹಿಂದೆ ಪ್ರತಿಭಟನೆ ಎಲ್ಲವೂ ಕೂಡ ಆರಂಭ ಆಗಿತ್ತು, ನಿಮ್ಗೆ ಗೊತ್ತಿದೆ. ಹೀಗಾಗಿ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆಗ್ತಿದ್ದ ಹಾಗೆ ಅಮೆರಿಕ ಏನು ಘೋಷಣೆ ಮಾಡ್ತು, ಡೊನಾಲ್ಡ್ ಟ್ರಂಪ್ ನೀವು ಹೋಗಿ ಅಧಿಕಾರವನ್ನ ಕಿತ್ಕೊಳ್ಳಿ, ನೀವು ಅಧಿಕಾರಕ್ಕೆ ಬಂದ್ಬಿಡಿ ಅಂತ ಹೇಳಿ. ಇರಾನ್ ಜನರ ಬೆಂಬಲ ಆ ಪರಿಯಾಗಿ ಅಮೆರಿಕಕ್ಕೆ ಸಿಗ್ಲಿಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ. ಒಂದು ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಏನು ಮಾಡ್ತು ಅಂದ್ರೆ ಇರಾನ್ನಲ್ಲಿ ಇದ್ದಂತ ಮಿನಾಬ್ ಎನ್ನುವಂತ ಶಾಲೆಯ ಮೇಲೆ ದಾಳಿಯನ್ನ ಮಾಡಿಬಿಡ್ತು. ಅಲ್ಲಿ 175 ವಿದ್ಯಾರ್ಥಿನಿಯರು ಸಾವನ್ನಪ್ಪಿಟ್ರು. ಹೀಗಾಗಿ ಇರಾನ್ನಲ್ಲಿ ತೀವ್ರ ಖಂಡನೆ ವ್ಯಕ್ತವಾಗ್ಬಿಡ್ತು. ಅಮೆರಿಕದ ವಿರುದ್ಧ ಸಹಜವಾಗಿ ಒಂದು ದ್ವೇಷ ಸೃಷ್ಟಿಯಾಗ್ಬಿಡ್ತು. ಅಲ್ಲಿಂದ ಇರಾನ್ ಜನ ಮೊದಲೇ ಅಮೆರಿಕದಿಂದ ದೂರ ಆಗಿದ್ದು. ಈಗ ಮತ್ತೆ ತೈಲ ಘಟಕಗಳನ್ನು ಕೂಡ ಸುಟ್ಟು ಹಾಕಿದ ನಂತರ ಅಮೆರಿಕಗೆ ಭಯ ಏನಪ್ಪಾ ಅಂದ್ರೆ ಇರಾನ್ನ ಜನ ನಮ್ಮಿಂದ ಸಂಪೂರ್ಣ ದೂರ ಆಗಿಬಿಡ್ತಾರೆ. ಈಗ ಇರಾನ್ನ ಆಡಳಿತವನ್ನ ಬದಲಾಯಿಸಬೇಕು ಅನ್ನೋದು ಇವರು ಗುರಿ ಆಗಿತ್ತಲ್ಲ, ಆಡಳಿತವನ್ನ ಬದಲಾಯಿಸೋಕೆ ಇರಾನ್ನ ಜನರ ಒಪ್ಪದೇ ಇರಬಹುದು. ಈಗಿರುವಂತ ಆಡಳಿತದ ಪರವಾಗಿ ಇರಾನ್ನ ಜನ ನಿಂತ್ಕೊಳ್ಬಹುದು ಅಂತ ಅಮೆರಿಕಾಗೆ ಇದೀಗ ಆತಂಕ ಶುರುವಾಗಿದೆ. ಹೀಗಾಗಿ ಇಸ್ರೇಲ್ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿದೆ. ಅವ್ರ ನಡುವಿನ ಒಂದು ಸಣ್ಣದಾಗಿ ಕಿತ್ತಾಟ ಆರಂಭ ಆಗಿದೆ. ಅದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇದು ಎರಡನೇ ವಿಚಾರ ಆಯ್ತಾ. ಈಗ ಮುಂದಿನ ವಿಚಾರಕ್ಕೆ ನಾನು ಬರ್ತೀನಿ. ಅದು ಕಚ್ಚಾ ತೈಲಗಳ ವಿಚಾರ. ಈಗಾಗಲೇ ನಿಮಗೆ ಗೊತ್ತಿದೆ, ಒಂದು ಏನಾಗಿತ್ತು ಅಂದ್ರೆ ಈ ಹರ್ಮುಜ್ ಜಲಸಂಧಿಯಲ್ಲಿ ನಾನು ಹಿಂದಿನ ಸಾಕಷ್ಟು ವಿಡಿಯೋಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹರ್ಮುಜ್ ಜಲಸಂಧಿಯಲ್ಲಿ ಇಲ್ಲೇನು ಮಾಡಿತ್ತು ಅಂದ್ರೆ ಇರಾನ್ ಈ ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿತ್ತು. ಭಾರತದ ಹಡಗುಗಳು ಕೂಡ ಇಲ್ಲೇ ನಿಂತ್ಕೊಂಡಿದ್ದಾವೆ, ತೈಲವನ್ನು ಹೊತ್ತಂತ ಹಡಗುಗಳು, ಬೇರೆ ಬೇರೆ ದೇಶದ ತೈಲ ಹಡಗುಗಳು ಕೂಡ ಇಲ್ಲೇ ನಿಂತ್ಕೊಂಡಿದ್ದಾವೆ. ನಮಗೇನೋ ಸದ್ಯಕ್ಕೆ ರಷ್ಯಾದ ತೈಲ ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಬೇರೆ ಬೇರೆ ದೇಶಗಳಿಗೆ, ತುಂಬಾ ದೇಶಗಳಿಗೆ ಈಗಾಗಲೇ ಇಲ್ಲಿಂದ ತೈಲ ಸರಬರಾಜು ಆಗೋದು ನಿಂತು ಬಿಟ್ಟಿದೆ. ಇದು ಒಂದು ಪರಿಣಾಮವಾ ಅಂದ್ರೆ ಇಲ್ಲಿ ಹಡಗುಗಳು ನಿಂತಂತ ಕಾರಣಕ್ಕಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಇರಾನ್ನಲ್ಲಿ ತೈಲ ಘಟಕಗಳನ್ನು ಸುಟ್ಟು ಹಾಕಲಾಗಿದೆ. ಹೀಗಾಗಿ ಇರಾನ್ನಿಂದ ಈಗ ಯಾರಿಗೂ ಕೂಡ ತೈಲ ಪೂರೈಕೆ ಆಗೋದಿಲ್ಲ. ಇರಾನ್ ಈಗ ಗಲ್ಫ್ ಕಂಟ್ರೀಸ್ಗಳ ಮೇಲೆ UAE, ಓಮನ್ ಎಲ್ಲ ಗಮನಿಸ್ತಾ ಇದ್ರಲ್ಲಿ, ಕತಾರು, ಸೌದಿ, ಇವುಗಳ ಮೇಲೆ ಇರಾನ್ ಕೂಡ ದಾಳಿ ಮಾಡ್ತಿರುವ ಕಾರಣಕ್ಕಾಗಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ತೈಲ ಪೂರೈಕೆ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ತೈಲ ಉತ್ಪಾದನೆಯನ್ನು ಕೂಡ ಇವರು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಒಂದು ತೈಲ ಪೂರೈಕೆ ಈ ಹರ್ಮುಜ್ ಸಂಧಿ ಮೂಲಕ ಆಗ್ತಿಲ್ಲ, ಮತ್ತೊಂದು ಇವರು ತೈಲ ಪೂರೈಕೆಯನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ತೈಲ ಘಟಕಗಳು ಕೂಡ ಸುಟ್ಟು ಭಸ್ಮ ಆಗ್ತಿದ್ದಾವೆ. ಹೀಗಾಗಿ ಇಡೀ ಜಗತ್ತಿನ ಮೇಲೆ ಈ ತೈಲದ ವಿಚಾರದಲ್ಲಿ ಪರಿಣಾಮ ಬೀರುವಂತ ರಾಷ್ಟ್ರಗಳು ಅಂದ್ರೆ ಇವೆ, ಮಿಡಲ್ ಈಸ್ಟ್ ಕಂಟ್ರೀಸು, ಗಲ್ಫ್ ರಾಷ್ಟ್ರಗಳು. ಅಲ್ಲೇ ಇದೀಗ ತೈಲದ ಅಭಾವ ಸೃಷ್ಟಿಯಾಗಿರುವಂತಹ ಕಾರಣಕ್ಕಾಗಿ ಈಗ ಎಲ್ಲಿಗೆ ಹೋಗಿ ತಲುಪಿದೆ ಗೊತ್ತಾ? ಇದು ನಿಜವಾಗ್ಲೂ ಈಗ ಜಾಗತಿಕ ಮಟ್ಟದ ಪರಿಣಾಮ ಬೀರುವಂತ ವಿಚಾರ. ಕಚ್ಚಾ ತೈಲದ ಬೆಲೆ ಮೊನ್ನೆ ಒಂದು ಬ್ಯಾರಲ್ಗೆ $75-80 ಇತ್ತು. ಈಗ ಅದು $117 ಇವತ್ತು $119 ಬಂದಿದೆ. ಒಂದಷ್ಟು ತಜ್ಞರು ಹೇಳ್ತಾ ಇದ್ದಾರೆ 150ಕ್ಕೆ ಹೋಗಬಹುದು ಅಂತ. ಇರಾನ್ ಎಚ್ಚರಿಕೆ ಕೊಡ್ತಾ ಇದೆ, ಹೀಗೆ ಮುಂದುವರಿತು ಅಂತ ಆದ್ರೆ ನಾವು ಕೂಡ ಎಲ್ಲ ತೈಲ ಘಟಕಗಳನ್ನು ಸುಟ್ಟು ಹಾಕಿಬಿಡ್ತೀವಿ ಗಲ್ಫ್ ರಾಷ್ಟ್ರಗಳದ್ದು. ಆಗ ಬ್ಯಾರಲ್ಗೆ $200 ಹೋಗಿ ತಲುಪುತ್ತೆ. ಆಗ ಎಲ್ಲರೂ ಬಾಯಿ ಬಿಡ್ಕೋಬೇಕು ಅಂತ ಈಗ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಭಾರತದ ವಿಚಾರಕ್ಕೆ ಬರೋದಾದ್ರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿಲ್ಲ, ಕೇವಲ LPG ಬೆಲೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಮಾತ್ರ ಜಾಸ್ತಿ ಆಗಿದೆ, ವಾಣಿಜ್ಯ ಪ್ಲಸ್ ಕಮರ್ಷಿಯಲ್. ಬೇರೆ ಏನು ಪರಿಣಾಮ ತಕ್ಷಣಕ್ಕೆ ತಟ್ಟಿದ ಹಾಗೆ ಕಾಣಿಸ್ತಾ ಇಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಂದು 25 ದಿನಗಳಿಗೆ ತೈಲ ಪೂರೈಕೆ ಅಂದ್ರೆ ತೈಲ ಇದಿದೆ, ಸ್ಟಾಕ್ ಇದೆ. ಇನ್ನುಳಿದಂತೆ ಏನು ರಷ್ಯಾದಿಂದ ಪೂರೈಕೆ ಆಗ್ತಿದೆ, ಅವರು ಸ್ವಲ್ಪ ರೇಟನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಈ ಯುದ್ಧ ಇನ್ನೊಂದು 10-15 ದಿನ ಕಂಟಿನ್ಯೂ ಆಯಿತು ಅಂತ ಆದ್ರೆ ಭಾರತದಲ್ಲೂ ಕೂಡ ಸಹಜವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಇದು ಒಂದು ವಿಚಾರವಾ. ಅಂದ್ರೆ ಒಂದು ರೀತಿಯಲ್ಲಿ ತೈಲ ತುರ್ತು ಪರಿಸ್ಥಿತಿ, ಅತಿ ದೊಡ್ಡ ತೈಲ ತುರ್ತು ಪರಿಸ್ಥಿತಿ ಇದೀಗ ಸೃಷ್ಟಿ ಆಗಿದೆ.
ಹಾಗೆ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ನಾನು. ಭಾರತ ಮೇಲೆ ಬೀಳಿದಂತ ಪರಿಣಾಮ ಭಾರತದ ರುಪಿ ವ್ಯಾಲ್ಯೂ 92 ಆಸುಪಾಸಿಗೆ ಬಂದ್ಬಿಟ್ಟಿದೆ. 92 ರೂಪಾಯಿ ಆಸುಪಾಸು. ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ಅದ್ರ ಕೆಳಗಡೆ ರುಪಿ ಬೀಳ್ತಾ ಇದೆ. ಕಾರಣ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ, ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಅನಿಶ್ಚಿತತೆ, ಯಾವಾಗ ಏನು ಬೇಕಾದ್ರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಅದಕ್ಕಿಂತ ಇವತ್ತು ಬಹಳ ಚರ್ಚೆ ಆಗಿರುವಂಥ ವಿಚಾರ ಅಂದ್ರೆ ಅದು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ. ಹೆಚ್ಚು ಕಡಿಮೆ 10 ದಿನದಲ್ಲಿ 30 ಲಕ್ಷ ಕೋಟಿ ನಷ್ಟ ಆಗಿದೆ ನಮ್ಮ ದೇಶದಲ್ಲಿ. ಕೇವಲ 10 ನಿಮಿಷದಲ್ಲಿ 12 ಲಕ್ಷ ಕೋಟಿಯಷ್ಟು ನಷ್ಟ ಆಗ್ಬಿಟ್ಟಿದೆ. ಅಂದ್ರೆ ನಾನು ಯಾವುದೊಂದು ಶೇರನ್ನು ತೆಗೆದುಕೊಂಡಿರ್ತೀನಿ, 100 ರೂಪಾಯಿ ಶೇರು, ಅದು 80ಕ್ಕೂ 70ಕ್ಕೂ ಬಂದು ತಲುಪಿ ಬಿಡೋದು. ಆಗ ಸಹಜವಾಗಿ ಅದು ನನಗೆ ನಷ್ಟ ಆಗುತ್ತೆ, ಹೂಡಿಕೆದಾರರಿಗೆ ಆತಂಕ ಶುರುವಾಗುತ್ತೆ. ಅದಕ್ಕೆ ಕಾರಣ ಏನು? ರುಪಿ ವ್ಯಾಲ್ಯೂ ಬೀಳ್ತಾ ಇದೆ, ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗ್ತಾ ಇದೆ, ತೈಲದ ಅಭಾವ ಸೃಷ್ಟಿ ಆಗ್ತಾ ಇದೆ. ಹೀಗೆ ಬೇರೆ ಬೇರೆ ಒಂದಷ್ಟು ಕಾರಣಗಳಿದ್ದಾವೆ. ಹೀಗಾಗಿ ಷೇರು ಮಾರುಕಟ್ಟೆಯಲ್ಲಿ ಒಂದು ರೀತಿಯಲ್ಲಿ ರಕ್ತಪಾತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದರ ಆಚೆಗೆ ಈಗ ಇರಾನ್ ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ಇರಾನ್ ಒಂದು ಕಡೆಯಿಂದ ನಿರಂತರವಾಗಿ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ ಎಲ್ಲವನ್ನೂ ಕೂಡ ಕಂಟಿನ್ಯೂ ಮಾಡಿದ್ಯಾ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಉತ್ತರಾಧಿಕಾರಿನ ಆಯ್ಕೆ ಮಾಡಬಾರ್ದು, ನಿಮ್ಮ ಲೀಡರ್ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ. ಆದರೆ ಖಮೇನಿ ಮಗ ಮುಜ್ತಬಾಗೆ ಇದೀಗ ಪಟ್ಟವನ್ನು ಕಟ್ಟಲಾಗಿದೆ. ಇದರ ಬೆನ್ನಲ್ಲೇ ರಷ್ಯಾದ ಕಡೆಯಿಂದ ಪುಟಿನ್ ಮುಜ್ತಬಾಗೆ ಕರೆ ಮಾಡಿದ್ದಾರೆ, ಕಂಗ್ರಾಚ್ಯುಲೇಟ್ ಮಾಡಿದ್ದಾರೆ, ನಿಮ್ಮ ಜೊತೆಗೆ ನಾವಿದ್ದೇವೆ ಎನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಹೇಗೆ ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ. ಇನ್ನೊಂದು ಕಡೆಯಿಂದ ಚೀನಾ ಇದೀಗ ಇಸ್ರೇಲ್ಗೆ ವಾರ್ನ್ ಮಾಡ್ತಾ ಇದೆ, ನೀವು ಮುಜ್ತಬಾ ಹತ್ಯೆಗೂ ಕೂಡ ಪ್ಲಾನ್ ಮಾಡ್ತಾ ಇದ್ದೀರಿ, ಅದು ಅವರ ದೇಶದ ಆಂತರಿಕ ವಿಚಾರ, ನೀವು ಅದರಲ್ಲಿ ತಲೆ ಹಾಕೋದು ಸರಿಯಲ್ಲ ಅಂತೇಳಿ ಚೀನಾ ಕೂಡ ವಾರ್ನ್ ಮಾಡ್ತಾ ಇದೆ. ಮುಂದೆ ಹೇಳಕ್ಕಾಗಲ್ಲ, ಚೀನಾ ರಷ್ಯಾ ಏನಾದರೂ ರಣರಂಗಕ್ಕೆ ಎಂಟ್ರಿ ಕೊಟ್ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಮುಂಚೆನೇ ಆಗಿದ್ರೆ ಇದು 3ನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬಿಡ್ತು. ಆದರೆ ಇತ್ತೀಚೆಗೆ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಆಯಾ ದೇಶಗಳು ಅವರವರ ದೇಶದ ಹಿತಾಸಕ್ತಿಯನ್ನು ನೋಡ್ಕೊಳ್ತಾರೆ, ದಿಢೀರ್ ಅಂತ ಹೇಳಿ ಯುದ್ಧಕ್ಕೆ ಧುಮುಕಿ ಬಿಡೋದಿಲ್ಲ. ಈ ಕಾರಣಕ್ಕಾಗಿ ಈಗ 3ನೇ ಮಹಾಯುದ್ಧದ ಹಂತಕ್ಕೆ ಹೋಗ್ತಾ ಇಲ್ಲ. ಆದರೆ ಚೀನಾ ಮತ್ತೆ ರಷ್ಯಾ ಇದೀಗ ಎಚ್ಚರಿಕೆ ಕೊಡುವ ಹಂತಕ್ಕೆ ಬಂದಿದ್ದಾವೆ. ಇದು ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಯುದ್ಧ ಭೂಮಿಯಲ್ಲಿ ಇಷ್ಟು ಬೆಳವಣಿಗೆ ಆಗ್ತಾ ಇದೆ. ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡತಕ್ಕಾಗಿ.